ನಮ್ಮ ಉದ್ದೇಶ ಎಷ್ಟೇ ಕಠಿಣವಾಗಿದ್ದರೂ ಕೂಡ ನಿರಂತರವಾಗಿ ರಾಮದೇವರ, ಹನುಮದೇವರ, ಗುರುರಾಯರ ಸ್ಮರಣೆಯನ್ನು ಮಾಡ್ತಾ ಆ ಉದ್ದೇಶವನ್ನು ಪಡೆದುಕೊಳ್ಳಬೇಕು ಎಂಬ ಪ್ರಯೋಜನವನ್ನು ಇಟ್ಟುಕೊಂಡು 1,00,000 ಶ್ರೀರಾಘವೇಂದ್ರ ಅಂತ ಬರೆದ್ರೆ ಅಷ್ಟರಲ್ಲಿ ನಮ್ಮ ಉದ್ದೇಶ ಈಡೇರಿರುತ್ತೆ. ಅಥವಾ ನಮಗೆ ಒಂದು ಹೊಸ ಮಾರ್ಗ ಕಂಡಿರುತ್ತೆ. ಅಥವಾ ನಾವು ಜೀವನದಲ್ಲಿ ಒಂದು ಹಂತ ಉನ್ನತ ಮಟ್ಟಕ್ಕೆ ನಾವು ಸಾಗಿರ್ತೀವಿ. ಈ ವಿಷಯದಲ್ಲಿ ಅನೇಕ ಸಾಧಕರು ಸಾಕ್ಷೀಭೂತರಾಗಿದ್ದಾರೆ. ನಾವು ಮನಸ್ಸಿನಲ್ಲಿ ಒಂದೇ ವಿಶ್ವಾಸವನ್ನು ಇಟ್ಟುಕೊಂಡಿರಬೇಕು. ಗೊಂದಲವನ್ನು ಹೊಂದಬಾರದು, ಅವಿಶ್ವಾಸ ಮಾಡಬಾರ್ದು. ಹಾಗೂ ಈ ಉದ್ದೇಶದಲ್ಲಿ ನಾವು ಶ್ರೀರಾಘವೇಂದ್ರ ಅಂತ ನಾಮಲೇಖನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅದೇ ಸಂದರ್ಭದಲ್ಲಿ ಬೇರೆ ಇನ್ಯಾವುದೋ ಶಕ್ತಿಗಳ ಬಳಿ ತೆರಳಿ ನಾವು ಈ ಉದ್ದೇಶವನ್ನು ವಿವಕ್ಷಿಸಿ ಸೇವೆ ಮೊದಲಾದವುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಗುರುರಾಯರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಗುರುರಾಯರು, ಹನುಮಂತ ದೇವರು ಹಾಗೂ ರಾಮದೇವರು ಈ ಮೂವರ ಬಳಿಯೇ ನಮ್ಮ ಉದ್ದೇಶವನ್ನು ಹೇಳಿಕೊಂಡು ಅವರು ನಮಗೆ ಇಂಥ ವರವನ್ನು ನೀಡೇ ನೀಡ್ತಾರೆ ಅನ್ನುವಂತಹ ಪರಮ ವಿಶ್ವಾಸದಲ್ಲಿ ನಾವು ಶ್ರೀರಾಘವೇಂದ್ರ ಅಂತ ನಾಮಲೇಖನವನ್ನು ಮಾಡ್ತಾ ಹೋದರೆ ಅದು ಅಪರಂಪಾರವಾದ ಶಕ್ತಿಯನ್ನು ಹೊಂದಿದೆ. ನಮ್ಮ ಮಾರ್ಗ ಅತ್ಯಂತ ಸುಗಮವಾಗುತ್ತೆ. ನಮ್ಮ ಉದ್ದೇಶ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಅದು ಈಡೇರುತ್ತೆ. ಆದ್ದರಿಂದ ನಮ್ಮ ಗೋತ್ರ, ನಕ್ಷತ್ರ ಹಾಗೂ ರಾಶಿಗಳನ್ನು ಉಲ್ಲೇಖ ಮಾಡಿ ನಮ್ಮ ಉದ್ದೇಶವನ್ನು ಕೂಡ ಪ್ರತಿಯೊಂದು ಪುಸ್ತಕಗಳಲ್ಲೂ ಕೂಡ ಪ್ರತ್ಯೇಕವಾಗಿ ವಿವಕ್ಷಿಸಿ ನಾವು ಗುರುರಾಯರ ನಾಮಲೇಖನವನ್ನು ಮಾಡ್ತಾ ಹೋಗಬೇಕು. ಸೂರ್ಯೋದಯ ಸೂರ್ಯಾಸ್ತ ಕಾಲದಲ್ಲಿ ತುಪ್ಪದ ದೀಪವನ್ನು ಗುರುರಾಯರಿಗೆ, ಹನುಮಂತ ದೇವರಿಗೆ ಹಾಗೂ ಸೀತಾರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡಬೇಕು. ಮತ್ತು ಬೆಳಿಗ್ಗೆ ಎದ್ದಾಗ, ರಾತ್ರಿ ಮಲಗುವಾಗ ಅವರನ್ನು ಅವಶ್ಯವಾಗಿ ಸ್ಮರಣೆ ಮಾಡಿ ಅವರು ಈ ದಿವಸ ನಮಗೆ ಕೊಟ್ಟಿರುವಂತಹ ಎಲ್ಲ ಲಾಭಗಳನ್ನು ಕೂಡ ಅವರ ಚರಣ ಕಮಲಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು. ಹೀಗೆ ಮಾಡ್ತಾ ತೆರಳೋದ್ರಿಂದ ನಮ್ಮ ಜೀವನ ಹಸನ್ಮುಖವಾಗುತ್ತೆ, ಶಾಂತಿ ಸಮೃದ್ಧಿಗಳ ಕಡೆ ಸಾಗುತ್ತೆ. ಈ ವಿಷಯದಲ್ಲಿ ಇವತ್ತಿನ ದಿವಸ ಒಬ್ಬ ಭಕ್ತರು ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಇವರು ಕೆಲಸವನ್ನು, ಸರ್ಕಾರಿ ಕೆಲಸವನ್ನು ಅಥವಾ ಉತ್ತಮ ಕೆಲಸವನ್ನು ವಿವಕ್ಷಿಸಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು 1,00,000 ಬಾರಿ ಮಾಡುವ ಸಂಕಲ್ಪವನ್ನು ಮಾಡಿದ್ರು. ಇದರಿಂದ ಅವರ ಉದ್ದೇಶ ಈಡೇರಿತು. ಹಾಗೂ ಇವರು ಇನ್ನೂ ಅನೇಕರಿಗೆ ಪ್ರೇರಕರಾಗಿ ನಾಮಲೇಖನವನ್ನು ಮಾಡಿಸ್ತಾ ಇದ್ದಾರೆ. ಶ್ರೀಮತಿ ಸಂಗೀತಾ ಇವರು ಈಗ ನಮ್ಮ ಬಳಿ ಮಾತನಾಡ್ತಾರೆ. ಅವರ ಮಾತನ್ನು ಕೇಳಿಸಿಕೊಳ್ಳೋಣ ಬನ್ನಿ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಭಗವತಿ ವಾಸುದೇವಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ನೇಹಿತರೆ, ನಾನು ರಾಯರ 1,00,000 ನಾಮಲೇಖನ ಬರೆಯಲು ಒಂದು ಸಂಕಲ್ಪ ಮಾಡಿಕೊಂಡಿದ್ದೇನೆ. ನಾನು ಸಂಕಲ್ಪ ಮಾಡಿ 1.5 ವರ್ಷ ಆಯಿತು. ನಾನು ಏನಂತ ಸಂಕಲ್ಪ ಮಾಡಿದೆ ಅಂದರೆ, ನನಗೆ ಸರ್ಕಾರಿ ಕೆಲಸ ಬೇಕು, ಉತ್ತಮವಾದ ಕೆಲಸ ಬೇಕು ಅಂತ. ನಾನು ರಾಯರ ಆಶೀರ್ವಾದದಿಂದ, ರಾಯರ ದಯೆಯಿಂದ ನನಗೆ ಕೆಲಸ ಆಗಿದೆ. ಮತ್ತು ನಾನು ಈ ನಾಮಲೇಖನ ಪುಸ್ತಕಗಳನ್ನು ಬರೆಯಲು ನನ್ನ ಸ್ನೇಹಿತರು 6 ಜನಕ್ಕೆ ನಾನು ತಿಳಿಸಿದ್ದೆ. 6 ಜನನೂ ಈಗ ಸಂಕಲ್ಪ ಮಾಡಿಕೊಂಡು ಅವರವರ ಉದ್ದೇಶ ಏನು ರಾಯರ ಅನುಗ್ರಹ ಬೇಕೋ ಅದ್ರ ಮುಖಾಂತರ ಅವ್ರು ಬರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈಗ ರಾಯರ ಅನುಗ್ರಹ ಅಪಾರ ತಕ್ಕೊಂಡಿದ್ದೀನಿ. ರಾಯರಿದ್ದಾರೆ. ನಾನು ಸುಮಾರು ಸಾಕ್ಷಿಯಾಗಿದ್ದೀನಿ ರಾಯರ ಆಶೀರ್ವಾದಕ್ಕೆ. ಇವತ್ತಿನ ದಿವಸ, ಇವತ್ತು ಹಬ್ಬ, ಯುಗಾದಿ ಹಬ್ಬ 2026 ಮಾರ್ಚ್ 19. ಈ ಗುರುವಾರ ದಿವಸನೂ ನಾನು ಮತ್ತೊಂದು ಸಂಕಲ್ಪ ಮಾಡ್ಕೊತಾ ಇದ್ದೇನೆ. ನಮ್ಮ ರಾಯರಲ್ಲಿ ನಾನು ಮತ್ತೆ ಇನ್ನೂ 10,00,000 ರಾಯರ ನಾಮಲೇಖನ ಪುಸ್ತಕವನ್ನು ತರಿಸ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಮುಂದುವರಿಸಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ರಾಯರಿದ್ದಾರೆ. ನಾನು ಅಪಾರ ಅವರು ಹೇಳ್ತಾ ಇದ್ದೀನಲ್ಲ, ತುಂಬ ಅಂದರೆ ತುಂಬಾ ನಾನು ರಾಯರ ಆಶೀರ್ವಾದ ತಗೊಂಡಿದ್ದೀನಿ. 3 ಬಾರಿ ಮಂತ್ರಾಲಯ ಹೋಗಿ ಬಂದಿದ್ದೀನಿ. 2 ಬಾರಿ ಹೆಜ್ಜೆ ನಮಸ್ಕಾರ ಹಾಕಿದ್ದೀನಿ. ನಾನು ಅವರಿಗೆ ಮಾಡಿರೋದಕ್ಕಿಂತ ನಾನು ಅವ್ರ ಕಡೆಯಿಂದ ಹೇಳ್ಕೊಳ್ಳೋಕೆ ಆಗದೇ ಇರೋ ಅಷ್ಟೊಂದು ಆಶೀರ್ವಾದ ನಾನು ತಗೊಂಡಿದ್ದೀನಿ ರಾಯರಿಂದ. ರಾಯರಿದ್ದಾರೆ. ನನ್ನ ಹೆಸರು ಸಂಗೀತ ಅಂತ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ನನ್ನ ರಾಯರ ಮಗಳು. ರಾಯರಿದ್ದಾರೆ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕೃಷ್ಣಾರ್ಪಣಮಸ್ತು. ಇವರಿಗೆ ನಾವು ಶ್ರೀ ಕಾಶಿ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ.
ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯಾಗಲಿ. ನೀವು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಲು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.